Hello, my dear students, children, and learners. Welcome back to my channel. In this video, I am going to tell you parts of speech in English grammar section. Okay, parts of speech are words used while we speak with others and write in English. Okay, there are 8 types of parts of speech. Parts of speech means words used in writing and speaking. When we write or speak, we use different words. Some words indicate names of persons, things, objects, places. Okay. Other words describe nouns, and some others join two sentences or words. Some words indicate actions that we do, and some of them express sudden feelings like sadness, happiness. These are all come in parts of speech. Okay, parts of speech ಒಳಗ ಎಷ್ಟು ಪ್ರಕಾರದವು? 8 ಪ್ರಕಾರದವು. ಪಾರ್ಟ್ಸ್ ಆಫ್ ಸ್ಪೀಚ್ ಅದ ನಾವು ಮಾತನಾಡುವಾಗ ಮತ್ತು ಬರೆಯುವಾಗ ಬಳಸ್ತಕ್ಕಂಥ ಶಬ್ದಗಳಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದರು. ಇದರಾಗ ಎಷ್ಟು ಪ್ರಕಾರದವು? 8 ಪ್ರಕಾರಗಳದವು. There are 8 kinds or types of parts of speech. ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗ ಟೋಟಲಿ 8 ಪ್ರಕಾರಗಳು ಅದಾವು. ಅವುಗಳನ್ನ ಯಾವ ಅಂತ ನೋಡೋಣ. ಓಕೆ, 8 kinds. First one, noun. Noun ಅಂದ್ರೆ ಕನ್ನಡನ್ಯಾಗ ನಾಮಪದ. Second one, pronoun. Pronoun ಅಂದ್ರೆ ಸರ್ವನಾಮ. Third one, adjective. ವಿಶೇಷಣ. Fourth one, verb. ಕ್ರಿಯಾಪದ. Fifth one, adverb. ಕ್ರಿಯಾ ವಿಶೇಷಣ. Sixth one, preposition. Preposition ಉಪಸರ್ಗವ್ಯ. ಉಪಸರ್ಗವ್ಯ. Seventh one, conjunction. ಸಂಬಂಧ ಕಾವ್ಯ.
Last one, interjection. ಭಾವಸೂಚಕಾವ್ಯ. ಭಾವ ಸೂಚಕಾವ್ಯ. These are 8 types of or 8 kinds of 8 ಪ್ರಕಾರಗಳ ಪಾರ್ಟ್ಸ್ ಆಫ್ ಸ್ಪೀಚ್ಗಳು. ಫಸ್ಟ್ ಒನ್ ನೌನ್ ನಾಮಪದ, ಪ್ರೊನೌನ್ ಸರ್ವನಾಮ, ಅಡ್ಜೆಕ್ಟಿವ್ ವಿಶೇಷಣ, ವರ್ಬ್ ಕ್ರಿಯಾಪದ, ಅಡ್ವರ್ಬ್ ಕ್ರಿಯಾ ವಿಶೇಷಣ, ಪ್ರಿಪೋಸಿಷನ್ ಉಪಸರ್ಗವ್ಯಯ, ಕಂಜಂಕ್ಷನ್ ಸಂಬಂಧ ಕಾವ್ಯ, ಇಂಟರ್ಜೆಕ್ಷನ್ ಭಾವಸೂಚಕಾವ್ಯ. Now let us learn one by one in detail. First on noun. Noun is a word used to name a person, thing, place, an idea, or quality of a mind. ನಾಮಪದ ಅಂತ ಎದಕ್ಕೆ ತರಪ್ಪ ಅಂದ್ರ ಒಂದು ಶಬ್ದ, ಒಬ್ಬ ವ್ಯಕ್ತಿ, ಒಂದು ಸ್ಥಳ, ಒಂದು ವಸ್ತು, ಒಂದು ಐಡಿಯಾ. ಐಡಿಯಾ ಅಂದ್ರೆ ಒಂದು ವಿಚಾರ ಅಥವಾ ಒಂದು ಕ್ವಾಲಿಟಿ ಆಫ್ ಮೈಂಡ್. ನಮ್ಮ ಮನಸ್ಸಿನ ಸ್ಥಿತಿ ಹೆಂಗೈತಿ, ವೆದರ್ ವಿ ಆರ್ ಹ್ಯಾಪಿ ಆರ್ ಸ್ಯಾಡ್, ನಾವು ನಮ್ಮ ಖುಷಿ ಆಗೈತಿ ದುಃಖ ಆಗೈತಿ, ಎಲ್ಲವನ್ನು ಹೇಳ್ತಕ್ಕಂತ ಶಬ್ದಕ್ಕ ವರ್ಡ್ಗೆ ನಾಮಪದ ಅಂತ ಕರೀತಾರು. ಓಕೆ, ನೌ ಲೆಟ್ ಅಸ್ ಸಿ ಎಕ್ಸಾಂಪಲ್ಸ್ for each of these words. Okay, person, thing, place, idea or quality of mind ಗೆ ಒಂದೊಂದು ಎಕ್ಸಾಂಪಲ್ ನೋಡೋಣ. ಓಕೆ, Ramu is my best friend. See, here Ramu is a name of a person. This Ramu indicates noun. Okay, this is for person. Ramu is my best friend. Ramu ನನ್ನ ಒಳ್ಳೆಯ ಅತ್ಯಂತ ಒಳ್ಳೆಯ ಸ್ನೇಹಿತ ಅದನು. ಇಲ್ಲಿ ಏನ್ ಸೂಚಿಸಪ್ಪ ಇದೆ, ರಾಮು ಅನ್ನೋದು ಪರ್ಸನ್ ಅಂದ್ರೆ ವ್ಯಕ್ತಿಯನ್ನು ಸೂಚಿಸತಿ. ಇದು ಪರ್ಸನ್ ವ್ಯಕ್ತಿಯನ್ನು ಸೂಚಿಸುವ ನಾಮಪದಕ ಉದಾಹರಣೆ ಐತಿ. ಬೆಂಗಳೂರು is the capital city of Karnataka. ಕರ್ನಾಟಕ ಸ್ಟೇಟ್. ಇಲ್ಲಿ ನೋಡ್ರಿ, ಬೆಂಗಳೂರು ಇದು ಬರ್ತೈತಿ ಇದಕ್ಕ ಪ್ಲೇಸ್ಗೆ ಮತ್ತು ಕರ್ನಾಟಕಕ್ಕೂ ಬರ್ತದೆ, ಎರಡು ಬರ್ತಾವು. ಹಿಯರ್ ಬೋತ್ ಬೆಂಗಳೂರು ಕರ್ನಾಟಕ ಆರ್ ಎಕ್ಸಾಂಪಲ್ಸ್ ಆಫ್ ಅ ಪ್ಲೇಸ್ ಇನ್ ದ ನೌನ್. ಓಕೆ, ಇದು ಪ್ಲೇಸ್ ಎಕ್ಸಾಂಪಲ್ ಸೆಂಟೆನ್ಸ್. ಓಕೆ, ಹಾಕಿ is our national game. Here hockey indicates thing or object. Hockey is our national game. Hockey ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಐತಿ ಅನ್ನೋದಿಲ್ಲ ಸೂಚಿಸುತ್ತ ಅದು ಥಿಂಗ್ ಅನ್ನೋ ಆಬ್ಜೆಕ್ಟ್ ವಸ್ತುವನ್ನು ಸೂಚಿಸುತ್ತೆ. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಥಿಂಗ್. Education gives us knowledge.
Here knowledge is example for idea. ಒಂದು ವಿಚಾರ, ಸಮಥಿಂಗ್ ದ್ಯಾಟ್, ಐಡಿಯಾ ಮೀನ್ಸ್ ಸಮಥಿಂಗ್ ದ್ಯಾಟ್ ಕಮ್ಸ್ ಇನ್ ಅವರ್ ಮೈಂಡ್. ನಮ್ಮ ಮನಸ್ಸು, ನಮ್ಮ ಬುದ್ಧಿ, ವಿಚಾರ, ನಮ್ಮ ತಲೆಯೊಳಗೆ ಏನ್ ಬರತಿ, ವಿಚಾರ ಬರ್ತಾವ, ನಾಲೆಜ್ ಬರತಿ, ಜ್ಞಾನ ಬರತಿ, ತಿಳುವಳಿಕೆ ಬರತಿ, ಅದೆಲ್ಲವೂ ಎದ್ರಿಂದ ಬರತಿ, ಎಜುಕೇಶನ್ ಇಂದ ಬರತಿ. ಎಜುಕೇಶನ್ ಗಿವ್ಸ್ ಅಸ್ ನಾಲೆಜ್. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಐಡಿಯಾ. ಪೇನ್ ಅಂಡ್ ಪ್ಲೆಜರ್ come one by one. ದುಃಖ ಮತ್ತು ಸುಖ ಇವು ಏನ್ ಬರ್ತಾವು, ಒಂದಾದ ಜೀವನದಾಗ ಬರ್ತಾನೆ ಇರ್ತಾವು. ಹೌದಾ? ಇವು ಎರಡು, ಪೇನ್ ಅಂಡ್ ಪ್ಲೆಜರ್ ಆರ್ ಎಕ್ಸಾಂಪಲ್ಸ್ ಫಾರ್ ಸ್ಟೇಟ್ ಆಫ್ ಮೈಂಡ್. ಸ್ಟೇಟ್ ಆಫ್ ಮೈಂಡ್. ಓಕೆ, these are all examples for noun. Pronoun. ಸರ್ವನಾಮ. pronoun ಅಂದ್ರೆ a word used instead of or in place of a noun. ಅಂದ್ರೆ ನಾಮಪದವನ್ನು ಉಪಯೋಗಿಸುವ ಜಾಗದಲ್ಲಿ ನಾವು ಬೇರೆ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತೀವಿ. we use a word instead of in the place of a noun. that word is called pronoun. okay, ನಾಮಪದದ ಬದಲಿಗೆ ಉಪಯೋಗಿಸ್ತಕ್ಕಂಥ ಶಬ್ದಕ್ಕೆ ಸರ್ವನಾಮ, ಪ್ರೊನೌನ್ ಅಂತ ಕರೀತಾರು. ಇದರಲ್ಲಿ ಯಾವ ಬರ್ತಾಪ ಪ್ರೊನೌನ್ ಒಳಗ ನೋಡುನು. he, she, it, they, that, this, etc. he, she, it, they, that, this, etc. ಇವೆಲ್ಲವುಗಳು ಎಕ್ಸಾಂಪಲ್ಸ್ ಫಾರ್ ಪ್ರೊನೌನ್. ಇವೆಲ್ಲವುಗಳು ನಾಮಪದದ ಬದಲಿಗೆ in the place of noun. These words are used, so these are called pronouns. okay, let us see some examples. that examples ನೋಡೋಣ. he ನೋಡ, he is a wise boy. okay, here we used he instead of the name of a boy. he indicates a male person or boy. okay, ನಾವಿಲ್ಲಿ he ಅನ್ನ ಒಬ್ಬ ಹುಡುಗನ ಅಥವಾ ಪುರುಷನ ಬದಲಿಗೆ, ಹೆಸರಿನ ಬದಲಿಗೆ ನಾವಲ್ಲಿ he ಅಂತಕ್ಕಂಥ ಪ್ರೊನೌನ್ ಅನ್ನ ಯೂಸ್ ಮಾಡಿದ್ದೇವೆ. okay, so this is a pronoun, so as it has been used instead of the name of a person or a boy. okay, see, she went to the market. ನೋಡಿ, ಇಲ್ಲಿ ಸಹ even here we have used she instead of the name of a woman or a girl. ಒಂದು ಹುಡುಗಿ ಅಥವಾ ಒಂದು ಮಹಿಳೆಯ ಹೆಸರಿನ ಬದಲಿಗೆ ನಾವಿಲ್ಲಿ she ಅನ್ನೋ ಶಬ್ದವನ್ನ ಯೂಸ್ ಮಾಡಿದೀವಿ. she went to the market. ಅವಳು ಮಾರ್ಕೆಟಿಗೆ ಹೋದಳು, ಮಾರುಕಟ್ಟೆಗೆ ಹೋದಳು ಅನ್ನೋದನ್ನ ನಾವಿಲ್ಲಿ ಒಂದು ಹುಡುಗಿ ಅಥವಾ ಮಹಿಳೆ ಹೆಸರಿನ ಬದಲು ನಾವಿಲ್ಲಿ she ಅನ್ನತಕ್ಕಂಥ ವರ್ಡ್ ಅನ್ನ ಯೂಸ್ ಮಾಡಿದ್ದೇವೆ. ಸೊ ಇಟ್ ಈಸ್ ಆಲ್ಸೋ ಅ ಪ್ರೊನೌನ್. it belongs to ಅಚ್ಯುತ್.
Here it indicates something. ಏನೋ ಒಂದು ಅಬ್ಜೆಕ್ಟ್ ಐತಿ, ವಸ್ತು ಐತಿ, ಆ ವಸ್ತುವಿನ ಬದಲಿಗೆ ನಾವ ಇಲ್ಲಿ ಇಟ್ ಯೂಸ್ ಮಾಡಿದ್ವಿ. ಇಟ್ ಬಿಲಾಂಗ್ ಟು ಅಚ್ಯುತ್. ಅಲ್ಲಿ ಏನೋ ಒಂದು ಐತಿ, ದೇರ್ ಇಸ್ ಎ ಸಮಥಿಂಗ್. ಹೌದಾ? ಅದು ಯಾರಿಗೆ ಸಂಬಂಧಿಸಿತಿ? ಅಚ್ಯುತ್ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ, ಹುಡುಗನಿಗೆ ಅದು ಸಂಬಂಧಿಸಿತಿ. ಆ ಒಂದು ವಸ್ತುವಿನ ಬದಲಿಗೆ ನಾವು ಇಲ್ಲಿ ಇಟ್ ಅಂತಕ್ಕಂಥ ಪ್ರೊನೌನ್ ಅನ್ನ ಯೂಸ್ ಮಾಡಿದ್ದೇವೆ. They came here yesterday. See, here they has been used instead of the names of some people who came or arrived at here yesterday. ನಿನ್ನೆ ಯಾರು ಒಂದು ಜಾಗಕ್ಕೆ ಬಂದಾರಲ್ಲ ಅವರ ಹೆಸರಿನ ಬದಲಿಗೆ ನಾವಿಲ್ಲಿ ದೇ ಅಂತಕ್ಕಂಥ ಪ್ರೊನೌನ್ ಅನ್ನ ಯೂಸ್ ಮಾಡಿದ್ದೇವೆ. ಓಕೆ, that is our house. ಅದು ನಮ್ಮ ಮನೆ. ಅಲ್ಲಿ ಮನೆ ಇದೆ, ಆ ಮನೆಗೆ ನೀವು ಒಂದು ಒಬ್ಬರ ಹೆಸರು ಕೊಡ್ತಾರೆ ಮನೆ. ಹೌದಾ? ಸಮ್ ಪೀಪಲ್ ಗಿವ್ ಅ ನೇಮ್ ಟು ದೇರ್ ಹೌಸ್. ಅವರ ಮನೆಗೆ ಇಟ್ಟಂತ ಹೆಸರನ್ನು ಹೇಳುವ ಬದಲು ಅವ್ರು ಏನ್ ಯೂಸ್ ಮಾಡ್ತಾರೆ? ದ್ಯಾಟ್ ಅಂತಕ್ಕಂಥ ಪ್ರೊನೌನ್ ಅನ್ನ ಯೂಸ್ ಮಾಡ್ತಾರು. This pen was presented by my uncle. ಹೌದಾ? ಹಿಯರ್ ದಿಸ್ ಪೆನ್, ಈ ಒಂದು ಪೆನ್ ಅನ್ನ ಯಾರು ಕೊಟ್ಟು? ಮೈ ಅಂಕಲ್ ಅಂದ್ರೆ ನಮ್ಮ ಅಮ್ಮ ಕೊಟ್ಟಾನು, ನಮ್ಮ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಕೊಟ್ಟಾನು ಅನ್ನೋದ್ರ ಬದಲ ಆ ಒಂದು ಪೆನ್ನಿನ ಯಾವ ಪೆನ್ ಕಂಪನಿ ಐತಿ ಆ ಪೆನ್ ಕಂಪನಿ ಬದಲ ಬೇರೆ ಬೇರೆ ಕಂಪನಿ, ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಪೆನ್ಸ್ ಇನ್ ದಿ ಮಾರ್ಕೆಟ್. ಓಕೆ, ಸೊ ವಿ ಯೂಸ್ ಇನ್ಸ್ಟೆಡ್ ಆಫ್ ದಿ ನೇಮ್ ಆಫ್ ದಟ್ ಪೆನ್ ವಿ ಯೂಸ್ ದಿಸ್ ಪೆನ್ ವಾಸ್ ಪ್ರೆಸೆಂಟೆಡ್ ಬೈ ಮೈ ಅಂಕಲ್. ಈ ಪೆನ್ ಅನ್ನ ಯಾರು ಕೊಟ್ಟರು? ನಮ್ಮ ಅಂಕಲ್ ಕೊಟ್ಟಾರು ಅಂತಕ್ಕಂಥ ಈ ರೀತಿಯಾಗಿ ನಾವು ಇಲ್ಲಿ ಈ ಸೇ ಇಟ್, ದೇ, ದ್ಯಾಟ್, ದಿಸ್ ಅಂತಕ್ಕಂಥ ಪ್ರೊನೌನ್ಗಳನ್ನ ನಾಮಪದದ ಬದಲಿಗೆ ನಾವು ಯೂಸ್ ಮಾಡ್ತೀವಿ. ಇವುಗಳಿಗೆ ಸರ್ವನಾಮ, ಪ್ರೊನೌನ್ ಅಂತ ಹೇಳ್ತಾರೆ. ಥರ್ಡ್ ಒನ್ ಈಸ್ ಅಡ್ಜೆಕ್ಟಿವ್. ಗುಣ ವಿಶೇಷಣ. Adjective means a word used to describe or qualify nouns. ನಾಮಪದಗಳನ್ನ ವರ್ಣಿಸುವುದಕ್ಕೆ, ಅವುಗಳ ಗುಣಗಾನ ಮಾಡುವುದಕ್ಕೆ ಅಥವಾ ಅವುಗಳ ಕ್ವಾಲಿಟಿಯನ್ನ, ಗುಣವನ್ನ ಹೇಳುವುದಕ್ಕೆ ಉಪಯೋಗಿಸ್ತಕ್ಕಂಥ ಶಬ್ದಗಳಿಗೆ ಅಡ್ಜೆಕ್ಟಿವ್, ಗುಣ ವಿಶೇಷಣ ಅಂತಾರು. ಓಕೆ, ಹೌದಾ? ಅ ವರ್ಡ್ ಯೂಸ್ ಟು ಡಿಸ್ಕ್ರೈಬ್ ಆರ್ ಕ್ವಾಲಿಫೈ ನೌನ್ಸ್. ಓಕೆ, ಇದಕ್ಕೆ ಎಕ್ಸಾಂಪಲ್ ನೋಡೋಣ. ದಿ ಕಾನ್ಸ್ಟಿಟ್ಯೂಷನ್ has provided us with fundamental rights. Okay, the Constitution has provided us with fundamental rights. ಸಂವಿಧಾನ ನಮಗೆ ಮೂಲಭೂತ ಹಕ್ಕುಗಳನ್ನ ಕೊಟ್ಟೈತಿ. ಹೌದಾ? ಯಾವ್ಯಾವ ಹಕ್ಕುಗಳು ನಿಮಗೆ ಗೊತ್ತೈತಿ? ಆಲ್ ಆಫ್ ಯು ನೋ or you will learn in your next standards.
Okay, about fundamental rights in civics polity. Okay, fundamental, this word is adjective. This fundamental word describes rights. ಹಕ್ಕುಗಳು ಎಂಥವದವು? ಮೂಲಭೂತ ಹಕ್ಕುಗಳು. No one can be denied from these rights. ಈ ಒಂದು ಹಕ್ಕುಗಳಿಂದ ಯಾರೂ ಡಿನೈಡ್ ಮಾಡಲ್ಪಡುವುದಿಲ್ಲ. ಅಂದ್ರೆ ಎಲ್ಲರಿಗೂ ಈ ಹಕ್ಕುಗಳು ಮೂಲಭೂತವಾಗಿ ಸಂವಿಧಾನ ಕೊಟ್ಟೈತಿ. ಫಂಡಮೆಂಟಲ್ ಅನ್ನೋದಿದೆ, ರೈಟ್ಸ್ ಅಂತಕ್ಕಂಥ ನಮ್ಮ ಪದವನ್ನ ವರ್ಣನೆ ಮಾಡತೈತಿ. ಸೊ ಹಿಯರ್ ದಿಸ್ ವರ್ಡ್ ಇಸ್ ಎಕ್ಸಾಂಪಲ್ ಫಾರ್ adjective. Achyut is an intelligent boy. Here intelligent word describes the boy Achyut. How Achyut is. Achyut ಹೆಂಗದಾನು ಅನ್ನತಕ್ಕಂಥದ್ದನ್ನಲ್ಲಿ ಇಂಟೆಲಿಜೆಂಟ್ ವರ್ಡ್ ವರ್ಣನೆ ಮಾಡ್ತೈತಿ. ಸೊ ಹಿಯರ್ this word is also an example for adjective. Okay, like this: beautiful, historical, attractive, original, and so on so forth. ಈ ರೀತಿಯ ಎಲ್ಲವೂ ಶಬ್ದಗಳು adjectiveಗೆ ಉದಾಹರಣೆಗಳಾಗಿವೆ. ಓಕೆ, ಇವೆಲ್ಲವೂ ಶಬ್ದಗಳು ನೌನ್ಸ್ ಅನ್ನ, ನಾಮಪದಗಳನ್ನ, ವಿತ್ ವಿಚ್ ನೌನ್ಸ್ ದೇ ಆರ್ ಯೂಸ್ಡ್. ಯಾವ ನಾಮಪದಗಳ ಜೋಡಿ ಯೂಸ್ ಆಗಲ್ಲ ಆ ನಾಮಪದಗಳನ್ನ ವರ್ಣನೆ ಮಾಡ್ತಾವು, ಡಿಸ್ಕ್ರೈಬ್ ಮಾಡ್ತಾವು. ಸೊ ದೀಸ್ ಆರ್ ಆಲ್ ಕಾಲ್ಡ್ adjectives. Fourth one, verb. ಕ್ರಿಯಾಪದ. Verb means a word used to express or show an action, condition, or existence. A word used to express an action, condition, or existence. ಅಂದ್ರೆ ಒಂದು ಆಕ್ಷನ್ ಮೀನ್ಸ್ ಸಮಥಿಂಗ್ ದ್ಯಾಟ್ ವಿ ಡೂ, ನಾವು ಏನೋ ಮಾಡ್ತಕ್ಕಂಥ ಕೆಲಸ, ಕಾರ್ಯ. ಆಕ್ಷನ್, ಕಂಡೀಷನ್ ಒಂದು ಸ್ಥಿತಿ, ಯಾವ ಒಂದು ಸ್ಥಿತಿಯೊಳಗೆ ನಾವು ಅದೀವು, ವೆದರ್ ವಿ ಆರ್ ಹೆಲ್ದಿ, ಹ್ಯಾಪಿ, ಸ್ಯಾಡ್. ಓಕೆ, ಅಂಡ್ ಎಕ್ಸಿಸ್ಟೆನ್ಸ್, ನಾವು ಎಲ್ಲಿ ಇದೀವು, ನಮ್ಮ ಅಸ್ತಿತ್ವ ಸೂಚಿಸ್ತೈತದ. ಹೌದಾ, ಎಲ್ಲವನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥ, ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ವರ್ಡ್ ಏನ್ ಕರೀತಾರೋ ವರ್ಬ್, ಅಲ್ಲ ಕ್ರಿಯಾಪದ ಅಂತ ಕರೀತಾರೆ. ಓಕೆ, Aryan wrote a lesson. Aryan wrote a lesson. Here wrote is V2 of write. Okay, ಇದು past tense of write. Write verb ದ ಒಂದು past tense ಐತಿ. ಹೌದಾ, V2 ಇದೆ. ಇದು ಆರ್ಯನ್ ಏನ್ ಮಾಡಿದ ಅನ್ನೋದನ್ನ ವರ್ಬ್ ಆಕ್ಷನ್ ತಿಳಿಸ್ತೈತಿ. ಆರ್ಯನ್ wrote a lesson. ಆರ್ಯನ್ ಒಂದು ಪಾಠವನ್ನ ಬರೆದ. This sentence is in simple past tense. Okay, as here we have used P2, so it is in simple past tense. Okay, ಈ ಶಬ್ದ ಲೆಸನ್ ಅನ್ನ ಬರೆದ, ಯಾರು ಬರೆದ್ರು, ಆರ್ಯನ್ ಅನ್ನೋದನ್ನ ಸೂಚಿಸ್ತೈತಿ. ಆರ್ಯನ್ ಮಾಡಿದ ಕೆಲಸವನ್ನ ಇಲ್ಲಿ ಅದು ಎಕ್ಸ್ಪ್ರೆಸ್ ಮಾಡ್ತೈತಿ. ಸೊ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಆಕ್ಷನ್.
ನೆಕ್ಸ್ಟ್ ಕಂಡೀಷನ್, ಐ ಆಮ್ ಹ್ಯಾಪಿ. ಐ ಆಮ್ ಹ್ಯಾಪಿ. ಹಿಯರ್ ಆಮ್. ಹಿಯರ್ ಆಮ್ ಎಕ್ಸ್ಪ್ರೆಸಸ್ ಹೌ ಐ ಆಮ್ ಅಂದ್ರೆ ನಾ ಹೆಂಗ್ ಅದನ್ನು ಅನ್ನೋದನ್ನ ಸೂಚಿಸ್ತೈತಿ. ನಾ ಅದನ್ನು ಎಲ್ಲೋ. ಆಮ್ ಅಂದ್ರೆ ಅದನ್ನು. ಆಮ್ ನಾಟ್ ಮೀನ್ಸ್ ಎಲ್ಲ ಅಂದಂಗ. ಓಕೆ, ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್. ಓಕೆ, ಐ ಆಮ್ ಹ್ಯಾಪಿ. ನಾನು ಸಂತೋಷದಿಂದ ಅದನ್ನು, ನನಗೆ ಬಹಳ ಖುಷಿ ಆಗೈತಿ, ಹೌದಾ, ನನಗೆ ಬಹಳ ಆನಂದ ಆಗೈತಿ ಅಂತಕ್ಕಂಥದ್ದನ್ನ ಆಮ್ ಅಂತಕ್ಕಂಥ ಶಬ್ದ ಸೂಚಿಸೈತಿ. ಹಿಯರ್ ಇದು ಏನಾಗತಿ, ವರ್ಬ್ ಎಕ್ಸಾಂಪಲ್ ಆಗತಿ. ಇದೇನ್ ಸೂಚಿಸ್ತೈತಿಪ್ಪ, ಕಂಡೀಷನ್ ಸೂಚಿಸ್ತೈತಿ. ಕಂಡೀಷನ್, it indicates condition. There are many dents in the teeth. Here are is example for verb as it indicates dents that exist in the teeth. ಅಂದ್ರೆ ಹಲ್ಲುಗಳಲ್ಲಿ ಇರ್ತಕ್ಕಂಥ ಕುಳುಕುಗಳನ್ನ, ತೂತುಗಳನ್ನ ಏನ್ ಸೂಚಿಸ್ತೈತಿ, ಆರ್ ಅಂತಕ್ಕಂಥ ವರ್ಡ್ ಸೂಚಿಸ್ತೈತಿ. ಅಂದ್ರೆ ದೇರ್ ಆರ್ ಮೆನಿ ಡ್ಯಾನ್ಸ್ ಇನ್ ದಿ ಟೀತ್ ಅಂದ್ರೆ ಹಲ್ಲುಗಳಲ್ಲಿ ಬಹಳ ತೂತುಗಳು ಬಿದ್ದಾವು, ಹಲ್ಲಿನವು ಹುಳುಕ್ ಹತ್ಯಾವು ಅನ್ನೋದನ್ನ ಇಲ್ಲೇ ಆರ್ ಅಂತಕ್ಕಂಥ ವರ್ಡ್ ಸೂಚಿಸ್ತೈತಿ. ಆದ್ದರಿಂದ ಇದು ಹಲ್ಲುಗಳಲ್ಲಿ ಹುಳುಕದಾವು, ತೂತುಗಳದಾವು, ಆದ್ರೆ ತೂತುಗಳು ಅವುಗಳ ಎಕ್ಸಿಸ್ಟೆನ್ಸ್ ಅಸ್ತಿತ್ವವನ್ನ ಈ ಒಂದು ಆರ್ ಅನ್ನತಕ್ಕಂಥ ವರ್ಡ್ ಸೂಚಿಸುತ್ತೆ. ಆದ್ದರಿಂದ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಎಕ್ಸಿಸ್ಟೆನ್ಸ್. Okay, like this verb expresses an action, condition or existence. Fifth one, adverb. ಕ್ರಿಯಾ ವಿಶೇಷಣ. ಕ್ರಿಯಾ ವಿಶೇಷಣ is a word used to modify. Modify means change. Modify a verb, an adjective, or another adverb, or to explain how, where, when, or why an action is performed. Okay, see, adverb is used to modify a verb, an adjective or another adverb. ಇದು ಎದಕ್ಕೆ ಯೂಸ್ ಆಗತ್ತಪ್ಪ ಅಂದ್ರೆ, ಒಂದು ವರ್ಬ್ ಕ್ರಿಯಾಪದವನ್ನ, an adjective ಒಂದು ವಿಶೇಷಣವನ್ನ, or another adverb ಮತ್ತೊಂದು ಕ್ರಿಯಾ ವಿಶೇಷಣವನ್ನ modify means ಚೇಂಜ್ ಮಾಡೋದಕ್ಕೆ, ಬದಲಿ ಮಾಡೋದಕ್ಕೆ, ಅವುಗಳಲ್ಲಿ ಒಂದು ಏನಾದರೂ ಬದಲಾವಣೆ, ವ್ಯತ್ಯಾಸವನ್ನು ತರುವುದಕ್ಕೆ, ಅಥವಾ to explain how, where, when or why an action is performed. ಹೇಗೆ, ಎಲ್ಲಿ, ಯಾವಾಗ ಮತ್ತು ಯಾಕೆ ಒಂದು ನಾವು ಕೆಲಸವನ್ನು, ಆಕ್ಷನ್ ಕಾರ್ಯವನ್ನು ಮಾಡ್ತೀವಿ, ಕೆಲಸ ಮಾಡ್ತೀವಿ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಈ ಒಂದು ಅಡ್ವರ್ಬ್ ಕ್ರಿಯಾ ವಿಶೇಷಣ
ಯೂಸ್ ಆಗುತ್ತದೆ. ಫಾರ್ ಎಕ್ಸಾಂಪಲ್, ರಾಹುಲ್ ಸ್ಪೀಕ್ಸ್ ಇಂಗ್ಲಿಷ್ quite well. Quite well. Rahul speaks English quite well. Here speaks is verb, but how does he speak? Here it explains quite well. ಅಂದ್ರೆ completely, quite means complete, totally well. ಅಂದ್ರೆ ಸಂಪೂರ್ಣವಾಗಿ ಚೆನ್ನಾಗಿ ಮಾತಾಡೋನು. ಅದ್ರೊಳಗೆ he has master in English. It means he has master in English. He can speak fluently English. Okay, so here quite is adverb. It expresses how he speaks. How does he speak? Means he speaks English quite well. Completely ಚೆನ್ನಾಗಿ, ಸ್ವಲ್ಪ ಸ್ವಲ್ಪ ಅಲ್ಲ, not a little bit, completely ಅಂದ್ರೆ ಟೋಟಲಿ ಚೆನ್ನಾಗಿ ಅವ ಇಂಗ್ಲಿಷ್ ನ ಮಾತಾಡ್ತಾನೋ ಅನ್ನೋದನ್ನ ಇದು ಕ್ವೈಟ್ ಅಂತಕ್ಕಂಥ ವರ್ಬ್ ವರ್ಡ್ ಹೇಳ್ತತಿ. ಅದರಿಂದ ಇದು ಏನಾಗ್ತದ, ಅಡ್ವರ್ಬ್, ಕ್ರಿಯಾ ವಿಶೇಷಣ. ಅವ ಎಂತ ಕ್ರಿಯೆ, ಹೆಂಗ ಕ್ರಿಯೆ ಮಾಡ್ತಾನೋ, ಹೆಂಗ ಸ್ಪೀಕ್ಸ್, ಹೌ ಡಸ್ ಹಿ ಸ್ಪೀಕ್ ಅನ್ನತಕ್ಕಂಥದನ್ನ ಹೇಳ್ತತಿ ಅದ. ಅದರಿಂದ ಇದು ಅಡ್ವರ್ಬ್ ಆಗ್ತದೆ. ಸೆಕೆಂಡ್, Anita is very beautiful. Anita is very beautiful. Anita is beautiful, but how much is she beautiful? ಆಕೆ ಎಷ್ಟು ಸುಂದರವಾದ, ಅದನ್ನ ಏನ್ ಹೇಳ್ತತಿ, ಅದನ್ನ ಹೇಳೋದಕ್ಕೆ ಇಲ್ಲಿ we have used very ಅಂದ್ರೆ ತುಂಬಾ, ಅತಿಯಾಗಿ, ಆಯ್ತಾ, ಹೈಲಿ, ಬ್ಯೂಟಿಫುಲ್ ಅತಿಯಾಗಿ ಆಕಿ ಸುಂದರರಾಳು ಅನ್ನೋ ಮುಂದೆ ನಾವು ವೇರಿ ಅಂತಕ್ಕಂಥ ವರ್ಡ್ ಅನ್ನು ಯೂಸ್ ಮಾಡಿವು. ದಿಸ್ ವರ್ಡ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಡ್ವರ್ಬ್. ಹೌದಾ, ಈಗ ಹೆಂಗ ಎಷ್ಟು ಸುಂದರರಾಳು ಅನ್ನೋ ಮುಂದೆ ಇದು ಯೂಸ್ ಆಗೈತಿ. ಅದರಿಂದ ಇದು ಇಲ್ಲಿ ಅಡ್ಜೆಕ್ಟಿವ್ ಐತಿ. ಬ್ಯೂಟಿಫುಲ್ ಈಸ್ adjective. Okay, this adverb modifies this adjective. Okay, very beautiful. Beautiful is different. Very beautiful is also different. Okay, beautiful ಬೇರೆ, very beautiful ಬೇರೆ. ಅದರಿಂದ ಇದು ಈ ಒಂದು adjective ಅನ್ನ modify ಮಾಡೋದಕ್ಕೆ ಇಲ್ಲಿ ನಾವು ಈ adverb ಅನ್ನ ಯೂಸ್ ಮಾಡಿದ್ದೇವೆ. ಓಕೆ, ಸಿಕ್ಸ್ತ್ ಒನ್, preposition. Preposition means upasargavya. Preposition is a word used to relate two grammatical words. Two grammatical words are used with a noun or a pronoun to show their relation with other words in a sentence. ನೋಡಿ, a word used to relate to grammatical words ಅಂದ್ರೆ ಎರಡು ಗ್ರಾಮಟಿಕಲ್ ವ್ಯಾಕರಣ ಬದ್ಧವಾಗಿರ್ತಕ್ಕಂಥ ಶಬ್ದಗಳನ್ನು
ರಿಲೇಟ್ ಮಾಡುವುದಕ್ಕೆ, ಅವುಗಳನ್ನ ಹೊಂದಿಸುವುದಕ್ಕೆ, ಜಾಯಿನ್ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂಥ ಶಬ್ದ. ಅಥವಾ ಯೂಸ್ ವಿತ್ ಎ ನೌನ್ ಆರ್ ಪ್ರೊನೌನ್ ಟು ಶೋ ದೇರ್ ರಿಲೇಷನ್ ವಿತ್ ಅದರ್ ವರ್ಡ್ಸ್ ಇನ್ ಎ ಸೆಂಟೆನ್ಸ್. ಒಂದು ವಾಕ್ಯದಲ್ಲಿ ಇತರೆ ಶಬ್ದಗಳೊಂದಿಗೆ ನೌನ್ ಮತ್ತು ಪ್ರೊನೌನ್ ಅಂದ್ರೆ ನಾಮಪದ ಮತ್ತು ಸರ್ವನಾಮಗಳ ಸಂಬಂಧವನ್ನ ಸೂಚಿಸುವುದಕ್ಕೆ ಆ ಒಂದು ನಾಮಪದ ಮತ್ತು ಸರ್ವನಾಮಗಳ ಜೊತೆಗೆ ಉಪಯೋಗಿಸತಕ್ಕಂತ ಶಬ್ದಕ್ಕ ಏನಂತಾರು ಪ್ರಪೋಸಿಷನ್, ಉಪಸರ್ಗ ವ್ಯಯ ಅಂತ ಹೇಳ್ತಾರು. ಎಕ್ಸಾಂಪಲ್, many people die of cancer. Many people die of cancer. ಹೌದಾ, ಅನೇಕ ಜನರು ಸಾಯ್ತಾರೆ. ಎದಕ್ಕೆ ಕಾರಣ ಸಾಯ್ತಾರಪ್ಪ? ಯಾವ ಕಾರಣ ಸಾಯ್ತಾರು? ಕ್ಯಾನ್ಸರ್ ಕಾರಣದಿಂದ. ಹಿಯರ್ ಆಫ್ ಈಸ್ used with noun cancer to show its relation with other words. Die, people die ಈ ಒಂದು ಶಬ್ದ ಜೋಡಿ ಇದರ ಕ್ಯಾನ್ಸರ್ ನೌನ್ ಅದರ ಒಂದು ಸಂಬಂಧವನ್ನು ಸೂಚಿಸಾಕ ಇಲ್ಲಿ ನಾಮಪದ ಜೋಡಿ ಈ ಕ್ಯಾನ್ಸರ್ ಅಂತಕ್ಕಂಥ ನೌನ್ ಜೋಡಿ ಇದು ಯೂಸ್ ಆಗೈತಿ ವರ್ಡ. ಅದರಿಂದ ಏನೈತಿ? ಈಸ್ ಆಫ್ ಈಸ್ ಪ್ರಪೋಸಿಷನ್. ವಿ ಶುಡ್ keep money in the bank safely. Okay, we should keep money in the bank safely. ನೋಡ್ರಿ, ನಾವು ಹೆಂಗಿಡಬೇಕು? ನಮ್ಮದಲ್ಲಿ ಇರತಕ್ಕಂತ ಒಂದು ಹಣವನ್ನ ಬ್ಯಾಂಕ್ ನಲ್ಲಿ ಸುರಕ್ಷಿತವಾಗಿ ಇಡಬೇಕು. ಓಕೆ, ಬ್ಯಾಂಕ್ ಅಂತಕ್ಕಂತ ನಾವು ನಾಮಪದ ಗುಡಿ ಇನ್ ಅಂತಕ್ಕಂತ ವರ್ಡ್ ಅನ್ನ ನಾವು ಯೂಸ್ ಮಾಡಿದೆವು. ಈ ದಿ ಬ್ಯಾಂಕ್ ಅಂತಕ್ಕಂತ ನೌನ್ದರ ಸಂಬಂಧವನ್ನ ಇತರ ಶಬ್ದಗಳ ಜೋಡಿ ಇದು ಸೂಚಿಸ್ತೈತಿ. ಆದ್ರಿಂದ ಇದು ಪ್ರಪೋಸಿಷನ್ ಆಗಿದೆ. ಓಕೆ, ಅಬೌಟ್, ಆಫ್, due to, with, on, under, etc. ಓಕೆ, ಇವೆಲ್ಲವೂ ಅಬೌಟ್, ಆಫ್, ಡ್ಯೂ ಟು, ವಿತ್, ಆನ್, ಅಂಡರ್ ಇವೆಲ್ಲವೂ ನೌನ್ ಅಥವಾ ಪ್ರೊನೌನ್ ಜೋಡಿ ಯೂಸ್ ಆಕಾವು. ಅಥವಾ ಎರಡು ಗ್ರಾಮಟಿಕಲ್ ವರ್ಡ್ಸ್ ಗಳನ್ನ ರಿಲೇಟ್ ಮಾಡೋದಕ್ಕೆ, ಸಂಬಂಧ ಬೆಸೆಯುವುದಕ್ಕೆ ಯೂಸ್ ಆಕಾವು. ಆದ್ರಿಂದ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಪ್ರಪೋಸಿಷನ್ಸ್. ಸೆವೆಂತ್ ಒನ್, ಕಂಜಂಕ್ಷನ್. ಕಂಜಂಕ್ಷನ್ ಅಂದ್ರೆ ಸಂಬಂಧ ಕಾವ್ಯ. ಸಂಬಂಧ ಕಾವ್ಯ. Conjunction means a word combining two words or sentences. ಎರಡು ಶಬ್ದಗಳು ಅಥವಾ ಸೆಂಟೆನ್ಸಸ್ ಅಂದ್ರೆ ವಾಕ್ಯಗಳನ್ನ ಕಂಬೈನ್ ಮಾಡ್ತಕ್ಕಂಥ, ಜೋಡಿಸ್ತಕ್ಕಂಥ, ಒಂದಕ್ಕೊಂದನ್ನ ಅಟ್ಯಾಚ್ ಮಾಡ್ತಕ್ಕಂಥ ವರ್ಡ್ಗೆ ಏನ್ ಯೂಸ್ ಏನಂತ ಕರೀತಾರು? ಕಂಜಂಕ್ಷನ್, ಸಂಬಂಧ ಕಾವ್ಯ ಅಂತ ಕರೀತಾರು. ಎಕ್ಸಾಂಪಲ್, ಶ್ರೀದೇವಿ and Shilpa are friends. Okay,
Here Sridevi and Shilpa are two words and relates combines these two words Sridevi and Shilpa. ಶ್ರೀದೇವಿ ಮತ್ತು ಶಿಲ್ಪ ಎಂಬ ಎರಡು ನೌನ್ಸ್ಗಳನ್ನ ನೇಮ್ಸ್ ಆಫ್ ಗರ್ಲ್ಸ್ ಇಬ್ಬರು ಹುಡುಗಿಯರ ಹೆಸರನ್ನ ಇದು ಅಂಡ್ ಅನ್ನತಕ್ಕಂತ ವರ್ಡ್ ಜಾಯಿಂಟ್ ಮಾಡಿದ್ವಿ, ಕಂಬೈನ್ ಮಾಡಿದ್ವಿ, ಆದ್ರಿಂದ ಇದು ಕಂಜಂಕ್ಷನ್ ಆಗಿದೆ. ಮಹಾತ್ಮ ಗಾಂಧೀಜಿ gave a call, do or die. ಮಹಾತ್ಮ ಗಾಂಧಿ ಏನ್ ಮಾಡ್ರು ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟದ ಅವಧಿಯ ನಡುವೆ ಆ ಒಂದು ಅವಧಿ ಒಳಗ ಇಂಡಿಯನ್ಸ್ಗೆ ಕರೆ ಕೊಡ್ತಾರ, ಡೂ ಆರ್ ಡೈ ಅಂತ. ನೀವು ಮಾಡ್ರಿ ಅಥವಾ ಮಡಿಯರಿ, ನಮ್ಮ ಸ್ವಾತಂತ್ರ್ಯ ದೇಶಕ್ಕೆ ಸ್ವಾತಂತ್ರ್ಯ ಬರ್ಬೇಕಾರ ನೀವೆಲ್ಲರೂ ಸಾಧ್ಯ ಅಷ್ಟ ಪ್ರಯತ್ನ ಮಾಡ್ರಿ, ಇದಕ್ಕನ ಆ ಒಂದು ಪ್ರಯತ್ನದಾಗ ನೀವು ಸತ್ ಹೋರಿ ಅಂತ ಹೇಳಿದ್ರ ಡೂ ಆರ್ ಡೈ ಅಂತ ಒಂದು ಕಾಲನ್ನ ಕರೆಯನ್ನು ಕೊಡ್ತಾರ. ಹಿಯರ್ ಆರ್ ಲೆಟ್ಸ್ ಡೂ ಆರ್ ಡೈ, ಮಾಡು ಇಲ್ಲ ಮಡಿ ಅಂತಕ್ಕಂಥ ಎರಡು ವರ್ಡ್ಸ್ ಗಳನ್ನ ಇದು ಕಂಬೈನ್ ಮಾಡ್ತತಿ. ದಿಸ್ ಈಸ್ an example for conjunction. Nakul drove fast but missed the train. ನಕುಲ್ ಡ್ರೋವ್ ಫಾಸ್ಟ್ ಬಟ್ ಮಿಸ್ಡ್ ದಿ ಟ್ರೈನ್. ನಕುಲ ಬಾಳ ಫಾಸ್ಟ್ ಗಾಡಿ ಹಿಡ್ಕೊಂಡ್ ಹೋದ, ಒಂದು ತನ್ನ ವೆಹಿಕಲ್ ನ ಹೊಡ್ಕೊಂಡ್ ಹೋದ, ಡ್ರೈವ್ ಹೊಡ್ಕೊಂಡ್ ಹೋದ. ಡ್ರೋವ್ ಈಸ್ V2 ಆಫ್ ಡ್ರೈವ್, ಸಿಂಪಲ್ ಫಾಸ್ಟ್ ಆಫ್ ಡ್ರೈವ್. ಫಾಸ್ಟ್ ಆಗಿ ಜೋರು ಗಾಡಿ ಹಿಡ್ಕೊಂಡ್ ಹೋದ ಸರಕ ಏನ್ ಮಾಡಿದವ, ಆದರೂ ಜೋರಾಗಿ ಹೋದರೂ ಸಹ ಟ್ರೈನ್ ಅನ್ನ ತಪ್ಪಿಸಿಕೊಂಡ. ಇಲ್ಲಿ ಆದರೂ, ಬಟ್, ಆದರೂ, ಆದರೆ, ಈ ಒಂದು ಬಟ್ ಎಂತಕ್ಕಂತ ವರ್ಡ್ ಕಂಬೈನ್ಸ್ ದೀಸ್ ಟೂ ಸೆಂಟೆನ್ಸಸ್. ಡ್ರೋವ್ ಫಾಸ್ಟ್, ಹೌದಾ, ಏಕಪ್ಪ ಇದೊಂದು ಸೆಂಟೆನ್ಸ್ ಐತಿ, ಜೋರಾಗಿ ಹೊಡೆದ, ಮಿಸ್ ದಿ ಟ್ರೈನ್, ಆ ಒಂದು ಟ್ರೈನ್ ತಪ್ಪಿಸಿಕೊಂಡ ಅಂತಕ್ಕಂಥ. ಹಿಯರ್ ಟೂ ಸೆಂಟೆನ್ಸಸ್ ಬಟ್ ಕಂಬೈನ್ಸ್ ದೀಸ್ ಟೂ ಸೆಂಟೆನ್ಸಸ್. ಸೊ ಹಿಯರ್ ಅಂಡ್ ಆರ್, ಬಟ್ ಆರ್ ಎಕ್ಸಾಂಪಲ್ಸ್ ಫಾರ್ ಕಂಜಂಕ್ಷನ್. ಸಂಬಂಧ ಕಾರ್ಯಕ್ಕ ಇವು ಉದಾಹರಣೆಗಳದಾವು. ಲಾಸ್ಟ್ ಒನ್, ದಟ್ ಈಸ್ 8th one, ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಮೀನ್ಸ್ ಭಾವಸೂಚಕಾವ್ಯ. Interjection means a word expressing some sudden feeling. Sudden means immediate, with no time. Sudden feelings. ನಮ್ಗ ಏನ್ ಕೇಳಿದ್ರೆ ಸಡನ್ ಒಮ್ಮೆ ಹೆಚ್ಚಿಗೆ ಖುಷಿ ಆಕತಿ, ದುಃಖ ಆಕತಿ, ಏನೋ ಒಂದು ಆಶ್ಚರ್ಯಕರ ಸುದ್ದಿಯನ್ನು ನಾವು ಕೇಳ್ತೀವಿ ಸಡನ್ಲಿ. someone will tell us something that we have not known earlier. ಓಕೆ, ನಮ್ಗ ಪೈಲ ಗೊತ್ತಿಲ್ಲಾರ್ದಂಥದನ್ನ ಇನ್ನೊಬ್ಬರಿಂದ ನಾವು ಕೇಳ್ತೀವಿ ಅಚಾನಕ್ ಆಗಿ. ಅವಾಗ ನಾವು ಸಡನ್ ಆಗಿ ನಮ್ಮ ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಅಲ್ಲ, ಅವ್ನು ಹಂಗ್ಯಾಕಾತೋ, ಹಿಂಗ್ಯಾಕಾತೋ, ಅದ್ಯಾಕಾತೋ, ಇದ್ಯಾಕಾತೋ, ಈ ರೀತಿಯಾಗಿ ಒಂದು ನಾವು ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಇವಕ್ಕೆ ಅಂತಾರು ಇಂಟರ್ಜೆಕ್ಷನ್, ಭಾವಸೂಚಕಾವ್ಯ. ಎಕ್ಸಾಂಪಲ್, ಅಲಾಸ್. ಅಲಾಸ್, what had happened
to Rahim. Alas, what had happened to Rahim? Said Mahesh. Mahesh said, alas, what had happened to Rahim? Rahim, something has happened to Rahim. Then, hearing about that, Mahesh expresses his feeling like, alas, what had happened to Rahim? What had happened to Rahim? ರಹೀಮ್ಗ ಏನಾಗಿತ್ತಪ್ಪ, ಅವಂಗೇನಾಯ್ತು, ಹಂಗ್ಯಾಗ ಏನಾಗಿತ್ತು ಅವಂಗ ಅಂತ ಹೇಳಿ ಅವ ಸಿ ಎಕ್ಸ್ಪ್ರೆಸಸ್ ಹಿಸ್ ಫೀಲಿಂಗ್, ಅವನ ಫೀಲಿಂಗ್ ಅವ ಮಹೇಶ ವ್ಯಕ್ತಪಡಿಸ್ತಾನ. ಓಕೆ, superb. India won the ICC Champions Trophy 2025. Okay, ಇಲ್ಲ India won the ICC Champions Trophy 2025. All of you know about this, ಹೌದಾ? ಭಾರತ ವಿಶ್ವಕಪ್ ಅನ್ನು ಗೆದ್ದಿತ್ತು ICC ಕ್ರಿಕೆಟ್ ಒಳಗೆ, ಹೌದಾ? ಅದನ್ನ ನಾವು ಎಕ್ಸ್ಪ್ರೆಸ್ ಹೆಂಗ್ ಮಾಡ್ತೀವಿ, ಸೂಪರ್. ನಮ್ಗೆ ಅವಾಗ ಫುಲ್ ಖುಷಿ ಆಗಿರ್ತೈತಿ, ಹೌದಾ? ಅವಾಗ ನಾವು ಖುಷಿಯನ್ನು ವ್ಯಕ್ತಪಡಿಸಕ್ಕೆ ಏನ್ ಯೂಸ್ ಮಾಡ್ತೀವಿ, ಸೂಪರ್ ಬರ್ತಕ್ಕಂಥ ಇಂಟರ್ಜೆಕ್ಷನ್ ನಾವು ಯೂಸ್ ಮಾಡ್ತೀವಿ. ಓಕೆ, ಲೈಕ್ ದಿಸ್, ಮಾರ್ವೆಲಸ್, fantastic, well done, splendid, ಈ ರೀತಿಯಾಗಿ ನಾವು ಒಂದು ಇಂಟರ್ಜೆಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಇಂಟರ್ಜೆಕ್ಷನ್. ಓಕೆ, ನಾವು ಸಂತೋಷವನ್ನ, ನಮ್ಮ ದುಃಖವನ್ನ, ಏನೋ ಒಂದು ಸಡನ್ ಫೀಲಿಂಗ್ ಅನ್ನ ವ್ಯಕ್ತ ಮಾಡೋದಕ್ಕೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ವರ್ಡ್ಸ್ ಗಳಿಗೆ ಇಂಟರ್ಜೆಕ್ಷನ್, ಭಾವಸೂಚಕಾವ್ಯಯ ಅಂತ ಕರೀತಾರೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ಪಾರ್ಟ್ಸ್ ಆಫ್ ಸ್ಪೀಚ್. ಹೌದಾ? ಈ ರೀತಿಯಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ 8 ಪ್ರಕಾರಗಳದಾವು. ದೇರ್ ಆರ್ 8 ಟೈಪ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ದೀಸ್. If this video is helpful for you, don't forget to subscribe my channel, give a like to the video and share with your friends. Thank you. See you in the next video.